Haba. If you are a beginner, this is just what you need for your makeup. ನೀವು ಮೇಕಪ್ ಅಲ್ಲಿ ಇಂಟ್ರೆಸ್ಟ್ ಇದ್ರೆ ನಿಮಗೆ ಆ್ಯಂಡ್ ನೀವು ಜಸ್ಟ್ ಸ್ಟಾರ್ಟ್ ಮಾಡ್ತಿದ್ರೆ ದೀಸ್ ಆರ್ ದ ಪ್ರಾಡಕ್ಟ್ಸ್ ಯು ವಿಲ್ ನೀಡ್. ಇಷ್ಟೇ ಪ್ರಾಡಕ್ಟ್ಸ್ಗಳು ನಿಮಗೆ ಸಾಕು, ಇದಕ್ಕಿಂತ ಜಾಸ್ತಿ ಹೋಲ್ಡ್ ಮಾಡ್ಬೇಕಂತ ಇಲ್ಲ. ಈ ಪ್ಯಾಕೇಜ್ ನಿಮಗೆ ತುಂಬಾ ದೊಡ್ಡದಾಗಿ ಕಾಣಿಸ್ತಿದೆ, ಆದ್ರೆ ಅಷ್ಟು ದೊಡ್ಡದೇನಿಲ್ಲ. ಕೆಲವುದ್ರದ್ದು ಪ್ರಾಡಕ್ಟ್ಸ್ ಇದ್ದು ಪ್ಯಾಕೇಜಿಂಗ್ ಹಾಗೆ ಇದೆ, ಸೊ ಅದಕ್ಕೋಸ್ಕರ ಹೀಗೆ ಕಾಣಿಸ್ತಿದೆ. ಬಟ್ ಯು ಹ್ಯಾವ್ ವೆರಿ ಮಿನಿಮಲ್ ಪ್ರಾಡಕ್ಟ್ಸ್ ಇನ್ ದಿಸ್. ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಏನೆಲ್ಲ ನಿಮಗೆ ಯೂಸ್ ಮಾಡ್ಬೋದು ಯಾವಾಗೆಲ್ಲ ಅಂತ ಹೇಳ್ಬಿಟ್ಟು. ಸೊ ಫಸ್ಟಿಗೆ ನೀವು ಮುಖಕ್ಕೆ ಹಚ್ಚಬೇಕು ಆಕ್ಚುಲಿ ಒಂದು ಪ್ರೈಮರ್. ನಿಮ್ಮ ಮುಖವನ್ನು ಫಸ್ಟ್ ಮಾಯಿಶ್ಚರೈಸರ್ ಎಲ್ಲ ಹಚ್ಚಿ ಪ್ರೆಪ್ ಮಾಡಿ ಇಡಿ, ಆಯ್ತಾ? ಅದ್ರ ನಂತರ ಯು ಶುಡ್ ಯೂಸ್ ಅ ಪ್ರೈಮರ್. ನಿಮ್ಮ ಹತ್ರ ಇರೋ ಯಾವುದೇ ಪ್ರೈಮರ್ ಅನ್ನ ಯೂಸ್ ಮಾಡ್ಬೋದು. ನಾನೀಗ ಸದ್ಯಕ್ಕೆ ಈ ಪ್ರೈಮರ್ ಅನ್ನ ಯೂಸ್ ಮಾಡ್ತಿದ್ದೀನಿ, ಮೇಬಲಿನ್ ಫಿಟ್ ಮಿ ಅವರದ್ದು ಪ್ರೈಮರ್. ದಿಸ್ ಈಸ್ ದ ಮ್ಯಾಟ್ ಪ್ಲಸ್ ಪೋರ್ಲೆಸ್ ಪ್ರೈಮರ್. ನೀವು ಇದನ್ನ ಯೂಸ್ ಮಾಡ್ಬೋದು, ಇಲ್ದಿದ್ರೆ ನಿಮ್ಗೆ ಯಾವ್ದು ಇಷ್ಟ ಆ ಪ್ರೈಮರ್ ಅನ್ನ ಯೂಸ್ ಮಾಡ್ಬೋದು. ನಿಮ್ಮ ಮುಖಗಳ ಪೋರ್ಸ್ ಅನ್ನು ಕಡಿಮೆ ತೋರಿಸ್ಲಿಕ್ಕೆ, ಆಯ್ತಾ? ಅಂದ್ರೆ ಅದು ಕಡಿಮೆ ಆಗಲ್ಲ, ಬಟ್ ಅದು ಬ್ಲರ್ ಔಟ್ ಮಾಡ್ಲಿಕ್ಕೆ ನೀವು ಒಂದು ಪ್ರೈಮರ್ ಅನ್ನ ಯೂಸ್ ಮಾಡ್ಲೇಬೇಕು. ನೆಕ್ಸ್ಟ್ ಸ್ಟೆಪ್ ಈಸ್ ಫೌಂಡೇಶನ್. ನಾನು ಕಲರ್ ಕರೆಕ್ಷನ್ ಹೋಗಲ್ಲ, ಅದು ಬೇಕಂತಿಲ್ಲ. ನಿಮ್ಮ ಮುಖದಲ್ಲಿ ತುಂಬಾ ಡಾರ್ಕ್ ಸ್ಪಾಟ್, ತುಂಬಾ ಪಿಗ್ಮೆಂಟೇಶನ್ ಎಲ್ಲ ಇದ್ರೆ ಕಲರ್ ಕರೆಕ್ಷನ್ ಅನ್ನೇ ಯೂಸ್ ಮಾಡ್ಬೋದು. ಇಲ್ದಿದ್ರೆ ಯು ಕ್ಯಾನ್ ಡೈರೆಕ್ಟ್ಲಿ ಗೋ ಫಾರ್ ಅ ಫೌಂಡೇಶನ್, ಐದರ್ ಫೌಂಡೇಶನ್ ಆರ್ ಸ್ಕಿನ್ ಟಿಂಟ್. ಈಗ ಸ್ಕಿನ್ ಟಿಂಟ್ಗಳು ತುಂಬಾ ರೇವಲ್ ಇದೆ, ತುಂಬಾ ನಡೀತಾ ಇದೆ. ಸ್ಕಿನ್ ಟಿಂಟ್ಗಳು ಮತ್ತು ಫೌಂಡೇಶನ್ ಅಲ್ಲಿ ಏನ್ ಡಿಫ್ರೆನ್ಸ್ ಅಂತ ಹೇಳ್ತೀನಿ. ಫೌಂಡೇಶನ್ ನಿಮ್ಗೆ ಸ್ವಲ್ಪ ಫುಲ್ ಕವರೇಜ್ ಕೊಡುತ್ತೆ, ಆಯ್ತಾ? ಫೌಂಡೇಶನ್ ಇಂದ ನಿಮ್ಮ ಡಾರ್ಕ್ ಸ್ಪಾಟ್ ಗಳನ್ನೆಲ್ಲ ಹೈಡ್ ಮಾಡ್ಬೋದು. ಬಟ್ ಸ್ಕಿನ್ ಟಿಂಟ್ ಅಲ್ಲಿ ಹಾಗೆಲ್ಲ ಸ್ವಲ್ಪ ಒಂದು ಥಿನ್ ಲೇಯರ್ ಬ್ಲರ್ ಔಟ್ ಮಾಡ್ಲಿಕ್ಕೆ ಮಾತ್ರ ಸ್ಕಿನ್ ಟಿಂಟ್ ಗಳು ಯೂಸ್ ಆಗುತ್ತೆ. ಅದನ್ನ ಬಿಟ್ಟು ನಿಮ್ಮ ಡಾರ್ಕ್ ಸ್ಪಾಟ್ಸ್ ಗಳನ್ನ, ನಿಮ್ಮ ಮುಖದಲ್ಲಿರೋ ಇಂಪರ್ಫೆಕ್ಷನ್ಸ್ ಗಳನ್ನ ಇದು ಹೈಡ್ ಮಾಡಲ್ಲ. ಇದೇನ್ ಮಾಡುತ್ತೆ ಅಂದ್ರೆ ನಿಮ್ಮ ನ್ಯಾಚುರಲ್ ಸ್ಕಿನ್ ಇದ್ರಲ್ಲಿ ಪೀಪ್ ಔಟ್ ಆಗುತ್ತೆ. ಯು ಕ್ಯಾನ್ ಚೂಸ್, ಯು ಕ್ಯಾನ್ ಐದರ್ ಗೋ ಫಾರ್ ಅ ಫೌಂಡೇಶನ್ ಆರ್ ಅ ಸ್ಕಿನ್ ಟಿಂಟ್. ನನ್ನ ಹತ್ರ ನೀವು ಕೇಳೋದಿದ್ರೆ, ಒಂದು ಫಂಕ್ಷನಿಗೆಲ್ಲ ಹೋಗ್ಬೇಕಿದ್ರೆ ಪ್ಲೀಸ್ ಯೂಸ್ ಅ ಫೌಂಡೇಶನ್. ಇಲ್ಲದೆ ಇದ್ರೆ ಡೇ ಟು ಡೇ ನೀವು ಏನಾದರೂ ಯೂಸ್ ಮಾಡ್ತಿದ್ರೆ ಸ್ಕಿನ್ ಟಿಂಟ್ಸ್ ಆರ್ ರಿಯಲಿ ಬೆಸ್ಟ್. ನಾನು ಯೂಸ್ ಮಾಡೋದು ಜೇಸನ್ ವೂ ಅವರದ್ದು ಸ್ಕಿನ್ ಟಿಂಟ್ ಆರ್ ಮ್ಯಾಕ್ ಅವರದ್ದು ಫೌಂಡೇಶನ್. ಮ್ಯಾಕ್ ಅವರದ್ದೇ ಯೂಸ್ ಮಾಡ್ಬೇಕಂತಿಲ್ಲ, ಮೇಬಲಿನ್ ಫಿಟ್ ಮಿ ಫೌಂಡೇಶನ್ ಇಸ್ ರಿಯಲಿ ಗುಡ್ ಅಂಡ್ ಅಫೋರ್ಡೆಬಲ್ ಟು. ಅದನ್ನು ಯೂಸ್ ಮಾಡ್ಬೋದು. ಸ್ಕಿನ್ ಟಿಂಟ್ ಕೂಡ ನೀವು ಇದೇ ಸ್ಕಿನ್ ಟಿಂಟ್ ಯೂಸ್ ಮಾಡ್ಬೇಕಂತಿಲ್ಲ, ಇದು ನಿಮ್ಗೆ ಕಲ್ಟ್ ಆಪ್ ಅಲ್ಲಿ ಮಾತ್ರ ಸಿಗೋದು. ಅಂಡ್ ಈಗ ತುಂಬಾ ಶೇಡ್ಸ್ ಗಳು ಇದ್ರದ್ದು ಔಟ್ ಆಫ್ ಸ್ಟಾಕ್ ಆಗಿದೆ. ಸೊ ನಿಮ್ಗೆ ಬೇಕಾದ್ರೆ ಮೇಬಲಿನ್ ಅವರದ್ದು ಫಿಟ್ ಮಿ ಅಗೇನ್ ಸ್ಕಿನ್ ಟಿಂಟ್ ಅದು ತುಂಬಾ ಚೆನ್ನಾಗಿದೆ ಅಂತ ಕೇಳ್ಪಟ್ಟಿದ್ದೀನಿ. ಇವಾಗೆಲ್ಲ ಸನ್ಸ್ಕ್ರೀನ್ ಅಲ್ಲೇ ಸ್ಕಿನ್ ಟಿಂಟ್ ಗಳು ಬರುತ್ತೆ, ಡಾಟ್ ಅಂಡ್ ಕಿ ಅವರದ್ದೆಲ್ಲ ಇದೆ. ಸೊ ಅದನ್ನು ಕೂಡ ನೀವು ಆಫ್ ಮಾಡ್ಬೋದು. ಯೋರ್ ವಿಶ್, ಯಾವ್ದನ್ ಬೇಕೋ ಅದನ್ನ ಚೂಸ್ ಮಾಡಿ ಯೂಸ್ ಮಾಡಿ. ನೆಕ್ಸ್ಟ್ ಫೌಂಡೇಶನ್ ಹಚ್ಚಿದ ನಂತರ ನಾನು ಹೋಗೋದು ಡೈರೆಕ್ಟ್ಲಿ ಕನ್ಸೀಲರಿಗೆ. ನಿಮ್ಮ ಹತ್ರ ಯಾವ ಕನ್ಸೀಲರ್ ಇದೆ ಅದನ್ನು ಯೂಸ್ ಮಾಡ್ಬೋದು. ದಿಸ್ ಇಸ್ ದ ಮೇಬಲಿನ್ ಏಜ್ ರಿವೈಂಡ್ ಇರೇಸರ್ ಮಲ್ಟಿ ಯೂಸ್ ಕನ್ಸೀಲರ್. ನಾನು ಇದನ್ನ ಯೂಸ್ ಮಾಡ್ತೀನಿ ಇಲ್ಲಿ ಅಂಡರ್ ಐಸ್ಗೆ. ಯಾಕಂದ್ರೆ ಕೆಲವೊಮ್ಮೆ ಏನಾಗುತ್ತೆ, ಫೌಂಡೇಶನ್ ಮಾತ್ರ ಹಚ್ಚೋದ್ರಿಂದ ಈ ಏರಿಯಾ ಗ್ರೇ ಆಗಿ ಕಾಣಿಸುತ್ತೆ, ಸ್ವಲ್ಪ ಡಾರ್ಕ್ ಸರ್ಕಲ್ಸ್ ಇದ್ರೂ ಕೂಡ ಈ ಏರಿಯಾ ಗ್ರೇ ಆಗಿ ಕಾಣಿಸುತ್ತೆ. ಸೊ ಅದನ್ನ ಸ್ವಲ್ಪ ಹೈಡ್ ಮಾಡ್ಲಿಕ್ಕೆ ಯು ಯೂಸ್ ಅ ಕನ್ಸೀಲರ್. ಅಂಡ್ ಈ ನೋಸ್ ಅಡಿಯಲ್ಲಿ ಕೆಲವೊಮ್ಮೆ ಡಾರ್ಕ್ ಆಗಿರುತ್ತೆ, ಇಲ್ಲಿ ಲಿಪ್ಸ್ ಇದ್ದು ಸೈಡಿಗೆ ಅಲ್ಲಿ ಎಲ್ಲ ಅಂಡ್ ನನ್ನ ಡಾರ್ಕ್ ಸ್ಪಾಟ್ಸ್ ಗಳು ಇಲ್ಲಿ ಎಲ್ಲ ಇದೆ, ಇಲ್ಲೇ ಇದೆ ಅಂಡ್ ಇಲ್ಲಿ ಸ್ವಲ್ಪ ಇದೆ. ಸೊ ಎಲ್ಲೆಲ್ಲ ಬೇಕೋ ಅಲ್ಲೆಲ್ಲ ನಾನು ಕನ್ಸೀಲರ್ ಅನ್ನ ಹಚ್ತೀನಿ. ಕನ್ಸೀಲರ್ ಅನ್ನ ಹಚ್ಚಿ ಆದ ನಂತರ ನಾನು ಡೈರೆಕ್ಟ್ ಅದರಿಗೆ ಅದನ್ನ ಸೆಟ್ ಮಾಡ್ಲಿಕ್ಕೆ ಹೋಗಲ್ಲ, ಸ್ವಲ್ಪ ಹೊತ್ತು ವೇಟ್ ಮಾಡ್ತೀನಿ. ಸೊ ಆ ವೇಟಿಂಗ್ ಪೀರಿಯಡ್ ಅಲ್ಲಿ ನಾನೇನ್ ಮಾಡ್ತೀನಿ ಅಂದ್ರೆ ಐ ವಿಲ್ ಗೋ ಡೈರೆಕ್ಟ್ಲಿ ವಿತ್ ದ ಕ್ರೀಮ್ ಬ್ಲಷ್. ಸೊ ನಿಮ್ಗೆ ಕ್ರೀಮ್ ಬ್ಲಷ್ ಬೇಕಾದ್ರೆ ನೀವು ಹಚ್ಬಹುದು, ಇಲ್ದಿದ್ರೆ ಯು ಕ್ಯಾನ್ ಸ್ಕಿಪ್ ದಿಸ್ ಸ್ಟೆಪ್. ಐ ಲೈಕ್ ಟು ಯೂಸ್ ದಿಸ್ ಬಿಕಾಸ್ ಇದು ತುಂಬಾ ಸಮಯ ನನ್ನ ಮುಖದ ಮೇಲೆ ಉಳಿಯುತ್ತೆ. ಮೇಲಿನ ಪೌಡರ್ ಹೋದ್ರೂ ಕೂಡ ದಿಸ್ ವಿಲ್ ಸ್ಟೇ ಪುಟ್, ಯಾಕಂದ್ರೆ ಇದರ ಮೇಲೆ ಕೂಡ ನಾನು ಲೈಟ್ ಆಗಿ ಒಂದು ಲೇಯರ್ ಪೌಡರ್ ಅನ್ನ ಹಚ್ತೀನಿ. ಸೊ ದಿಸ್ ವಿಲ್ ಸ್ಟೇ ಫಾರ್ ಅ ಲಾಂಗರ್ ಟೈಮ್. ಅದಕ್ಕೋಸ್ಕರ ನಿಮ್ಗೆ ಬೇಕಾದ್ರೆ ಕ್ರೀಮ್ ಬ್ಲಷ್ ಅನ್ನ ಹಚ್ಬಹುದು. ಅದರ ಜೊತೆ ಐ ವಿಲ್ ಡೂ ಮೈ ಐಬ್ರೋಸ್ ಟು, ಅದನ್ನು ಕೂಡ ನಾನು ಒಟ್ಟಿಗೆ ಮಾಡ್ತೀನಿ. ಯಾಕಂದ್ರೆ ನನ್ನ ಐಬ್ರೋಸ್ ತುಂಬಾ ಸ್ಪಾರ್ಸ್ ಆಗಿದೆ ಅಂಡ್ ಐ ವಾಂಟ್ ದೆಮ್ ಟು ಲುಕ್ ಈವನ್. ಸೊ ಅದಕ್ಕೋಸ್ಕರ ನಾನು ಈ ಸ್ವಿಸ್ ಬ್ಯೂಟಿ ಅವರದ್ದು ಐಬ್ರೋ ಪೆನ್ಸಿಲ್ ಅನ್ನ ಯೂಸ್ ಮಾಡ್ತೀನಿ. ಈ ಬ್ಲಷ್ ಕೂಡ ಸ್ವಿಸ್ ಬ್ಯೂಟಿ ಅವರದ್ದು, ಆಯ್ತಾ? ಕ್ರೇಜ್ ರೇಂಜ್ ಇಂದ. ನಿಮ್ಗೆ ಯಾವ ಬ್ಲಷ್ ಇದೆ ಅದನ್ನ ಯೂಸ್ ಮಾಡ್ಬೋದು, ನಾನು ಹೇಳಿದ್ದೇ ಯೂಸ್ ಮಾಡ್ಬೇಕಂತಿಲ್ಲ. ಬಟ್ ನಾನು ಏನೆಲ್ಲ ಎಸೆನ್ಷಿಯಲ್ ಇದೆ ಪ್ರಾಡಕ್ಟ್ಸ್ ಅದನ್ನ ಹೇಳ್ತಿರೋದು ಇವತ್ತಿನ ವಿಡಿಯೋದಲ್ಲಿ. ಇದು ನಾನು ಯಾಕೆ ಹೇಳ್ತಿದ್ದೇನೆ ಅಂದ್ರೆ, ಇದರಲ್ಲಿ ಒಂದು ಸೈಡಲ್ಲಿ ಸ್ಪೂಲಿ ಇದೆ ಅಂಡ್ ಇನ್ನೊಂದು ಸೈಡಲ್ಲಿ ಪೆನ್ಸಿಲ್ ಇದೆ. ಅಂಡ್ ದಿಸ್ ಇಸ್ ಅ ಮೈಕ್ರೋ ಪ್ರೆಸಿಷನ್ ಪೆನ್ಸಿಲ್, ತುಂಬಾ ಥಿನ್ ಆಗಿರೋ ಪೆನ್ಸಿಲ್ ವಿಚ್ ಇಸ್ ರಿಯಲಿ ಗುಡ್. ನಿಮಗೆ ಈಚ್ ಅಂಡ್ ಎವ್ರಿ ಹೇರ್ ಸ್ಟ್ರೋಕ್ ಡ್ರಾ ಮಾಡ್ಲಿಕ್ಕೆ ಕೊಡುತ್ತೆ. ದಟ್ ಇಸ್ ವೈ ಯು ಕ್ಯಾನ್ ಯೂಸ್ ದಿಸ್. ಅದ್ರ ನಂತರ ನಾನು ಡೈರೆಕ್ಟ್ ಆಗಿ ಪೌಡರಿಗೆ ಹೋಗ್ತೀನಿ. ಯಾಕೆ ಗೊತ್ತಾ, ನಾನು ಈ ತರ ಮಾಡೋದು, ಒಂದು ಅಂಡರ್ ಐಸ್ಗೆ ಸ್ವಲ್ಪ ಟೈಮ್ ಕೊಟ್ಟಾಗುತ್ತೆ ಕನ್ಸಿಲರ್ ಸೆಟ್ ಆಗ್ಲಿಕ್ಕೆ. ನೆಕ್ಸ್ಟ್ ಬ್ಲಷ್ ಎಲ್ಲ ಹಚ್ಚಿದ ನಂತರ ಅದರ ಮೇಲೆ ಪೌಡರ್ ಹಚ್ಚೋದ್ರಂತ ದಟ್ ಮೇಕ್ಸ್ ಇಟ್ ಲಾಂಗ್ ಲಾಸ್ಟಿಂಗ್.
ಥರ್ಡ್ಲಿ ನಾನು ಐಬ್ರೋ ಹಚ್ತೀನಲ್ವಾ, ಅದರ ಮೇಲೆ ಕೂಡ ನಾನು ಸ್ವಲ್ಪ ಪೌಡರನ್ನು ಬ್ರಷ್ ಆಫ್ ಮಾಡ್ತೀನಿ ಅಷ್ಟೇ, ಸೋ ದ್ಯಾಟ್ ನನ್ನ ಐಬ್ರೋಸ್ ವಿಲ್ ಸ್ಟೇ ಪುಟ್, ತುಂಬ ಸಮಯ ಉಳ್ಕೊಳ್ಬೇಕು ಅಂತ ಹೇಳ್ಬಿಟ್ಟು. ಸೊ ದ್ಯಾಟ್ ಈಸ್ ವೈ ನಾನು ಪೌಡರಿಂಗ್ ಇದು ಸ್ಟೆಪ್ ಈಗ ಮಾಡ್ತೀನಿ. ನನ್ನ ಅಂಡರ್ ಐಸ್ ಅನ್ನ ಬೇಕ್ ಮಾಡ್ತೀನಿ, ಎಕ್ಸಾಕ್ಟ್ಲಿ ಬೇಕ್ ಅಂತಲ್ಲ, ಸ್ವಲ್ಪ ಪೌಡರ್ ಉಳಿಯೋ ತರ ನಾನು ಹಚ್ತೀನಿ. ಯಾಕಂದ್ರೆ ನನ್ನ ಕ್ರೀಸ್ ಲೈನ್ಸ್ ಗಳಲ್ಲಿ ಆ ಕನ್ಸಿಲರ್ ಉಳ್ಕೊಳ್ಬಾರ್ದು ಅಂತ ಹೇಳ್ಬಿಟ್ಟು ಎಲ್ಲೆಲ್ಲ ಕನ್ಸಿಲರ್ ಹಚ್ಚಿದೀನಿ ಅಲ್ಲೆಲ್ಲ ಸ್ವಲ್ಪ ಬೇಕ್ ಮಾಡ್ತಾ ಬರ್ತೀನಿ. ಉಳಿದ ಕಡೆ ನಾನು ಒಂದು ಈ ತರ ಫ್ಲಫಿ ಬ್ರಷ್ ತಗೊಂಡ್ಬಿಟ್ಟು ಇಲ್ವಾ, ಅದೇ ಪೌಡರ್ ಅನ್ನ ಡಿಪ್ ಮಾಡಿಬಿಟ್ಟು ನಾನು ಎಲ್ಲಾ ಕಡೆ ಬ್ರಷ್ ಆಫ್ ಮಾಡ್ತಾ ಬರ್ತೀನಿ. ಸೊ ದ್ಯಾಟ್ ನನ್ನ ಫೌಂಡೇಶನ್, ನನ್ನ ಕ್ರೆಮ್ ಬ್ಲಷ್, ನನ್ನ ಐಬ್ರೋ ಎಲ್ಲಿದೆ ಅಲ್ಲೇ ಉಳ್ಕೊಳ್ಬೇಕು ಅಂತ ನಾನು ಒಂದ್ ರೌಂಡ್ ಹೀಗೆ ಮಾಡಿಬಿಟ್ಟು ಡಿಪ್ ಮಾಡಿಬಿಟ್ಟು ಒಂದ್ ರೌಂಡ್ ಹೀಗೆ ಬ್ರಷ್ ಆಫ್ ಮಾಡ್ತಾ ಬರ್ತೀನಿ. ಆವಾಗಲೇ ನಾನೇನ್ ಮಾಡ್ತೀನಿ, ಈ ಬೇಕ್ ಆಗಿರೋ ಜಾಗದಿಂದ ಎಕ್ಸೆಸ್ ಪೌಡರ್ ಅನ್ನ ರಿಮೂವ್ ಮಾಡ್ತಾ ಬರ್ತೀನಿ. ಸೊ ದಿಸ್ ಇಸ್ ವಾಟ್ ಐ ಫಾಲೋ. ನಿಮಗೆ ಬೇಕಾದ್ರೆ ಈ ಮೆಥಡ್ ಅನ್ನ ಫಾಲೋ ಮಾಡ್ಬೋದು. ದಿಸ್ ಇಸ್ ವೆರಿ ಇಫೆಕ್ಟಿವ್ ಆಯ್ತಾ, ನಾನು ಯೂಸ್ ಮಾಡಿದ್ದೀನಿ, ಅದಕ್ಕೋಸ್ಕರ ಹೇಳ್ತಿದ್ದೀನಿ. ನೆಕ್ಸ್ಟ್ ವಾಟ್ ಐ ಡೂ ಇಸ್ ಐ ಗೋ ಫಾರ್ ಅ ಬ್ರಾನ್ಸರ್. ನೀವು ಐದರ್ ಕಾಂಟೋರ್ ಬ್ರಾನ್ಸರ್ ಏನ್ ಬೇಕಾದ್ರೂ ಯೂಸ್ ಮಾಡ್ಬೋದು. ನಾನು ಬ್ರಾನ್ಸರ್ ಅನ್ನು ಯೂಸ್ ಮಾಡೋದು ಯಾಕಂದ್ರೆ ನನ್ನ ಮುಖ ಆಲ್ರೆಡಿ ಸ್ವಲ್ಪ ಚಿಸಲ್ಡ್ ಆಗೇ ಕಾಣಿಸುತ್ತೆ. ಸೊ ಆ ಮುಖಕ್ಕೆ ಸ್ವಲ್ಪ ವಾರ್ಮ್ತ್ ಕೊಡೋಕೆ, ಎಲ್ಲ ಕಡೆ ಒಂದೇ ಕಲರ್ ಕಂಡ್ರೆ ಚೆನ್ನಾಗಿ ಕಾಣಿಸಲ್ಲ, ಸ್ವಲ್ಪ ವಾರ್ಮ್ತ್, ಸ್ವಲ್ಪ ಸನ್ ಕಿಸ್ಡ್ ಲುಕ್ ಕೊಡ್ಲಿಕ್ಕೆ ನಾನು ಬ್ರಾನ್ಸರ್ ಅನ್ನು ಯೂಸ್ ಮಾಡ್ತೀನಿ. ಇಲ್ಲಿ ಸ್ವಲ್ಪ ಸೊ ಇದೇ ಬ್ರಷ್ ಇಂದ ನಾನು ಯೂಸ್ ಮಾಡ್ತೀನಿ, ಸ್ವಲ್ಪ ಇಲ್ಲಿಗೆ ತಗೊಂಡು, ಸೊ ದಟ್ ಇದು ದೊಡ್ಡದಿದೆ ಅಲ್ವಾ, ಇಡೀ ಮುಖ ಕವರ್ ಆಗುತ್ತೆ. ಸೊ ಫುಲ್ ಹೀಗೆ ಡಿಪ್ ಮಾಡ್ಲಿಕ್ಕೆ ಹೋಗ್ಬೇಡಿ, ಇಲ್ಲಿಂದ ಡಿಪ್ ಮಾಡ್ಬಿಟ್ಟು ಹೀಗೆ ಮಾಡ್ಬಿಟ್ಟು ಆಮೇಲೆ ಬ್ಲೆಂಡ್ ಮಾಡಿ. ದಟ್ ಇಸ್ ವೈ ಯು ಕ್ಯಾನ್ ಗೋ ಫಾರ್ ಅ ಬ್ರಾನ್ಸರ್. ಇದು ನಾನು ಕಲರ್ ಎಸೆನ್ಸ್ ಅವರದ್ದು ಬ್ರಾನ್ಸರ್ ಯೂಸ್ ಮಾಡ್ತೀನಿ, ನಿಮ್ಗೆ ಯಾವ್ದು ಬೇಕು ಅದನ್ನು ಯೂಸ್ ಮಾಡ್ಬೋದು. ಆರ್ ಎಲ್ಸ್ ಯು ಕ್ಯಾನ್ ಗೋ ಫಾರ್ ದಿಸ್ ಇಸ್ ಶುಗರ್ ಅವರದ್ದು ಕಾಂಟೋರ್ ಡಿ ಫೋರ್ಸ್ ಫೇಸ್ ಪ್ಯಾಲೆಟ್. ನನ್ನ ಹತ್ರ ಇರೋ ಶೇಡ್ ಸಟಲ್ ಸಮಿಟ್. ಸೊ ಇದರಲ್ಲಿ ನಿಮಗೆ 3 ಸಿಗುತ್ತೆ, ಕಾಂಟೋರ್, ಇದು ಬ್ರಾನ್ಸರ್ ಅಲ್ಲ ಆಯ್ತಾ, ಇದು ಕಾಂಟೋರ್ ಯಾಕಂದ್ರೆ ಕೂಲ್ ಟೋನ್ ಬ್ರೌನ್ ಅಲ್ಲಿ ಇದೆ. ಅಂಡ್ ದಿಸ್ ಇಸ್ ಕಾಂಟೋರ್, ಬ್ಲಷ್ ಕೂಡ ಸಿಗುತ್ತೆ ಅಂಡ್ ಈವನ್ ಹೈಲೈಟರ್ ಕೂಡ ಸಿಗುತ್ತೆ. ಈಗ ನಾನು ಹೈಲೈಟರ್ ಸ್ವಲ್ಪ ಕಡಿಮೆ ಹಚ್ತಾ ಇದ್ದೀನಿ, ಸೊ ಇವತ್ತಿನ ವಿಡಿಯೋದಲ್ಲಿ ಕೂಡ ನಾನು ಹಚ್ತಾ ಇಲ್ಲ. ನಿಮಗೆ ಬೇಕಾದ್ರೆ ಈ ಪ್ಯಾಲೆಟ್ ಅಲ್ಲಿ ಎಲ್ಲ ಸಿಗುತ್ತೆ, ಇದನ್ನ ನೀವು ಪರ್ಚೇಸ್ ಮಾಡ್ಕೊಳ್ಬಹುದು. ಐ ಥಿಂಕ್ 799 ರುಪೀಸಿಗೇನೋ ಸಿಕ್ಬಿಡುತ್ತೆ ಅಂಡ್ ಇನ್ನೂ ಡಿಕ್ರೀಸ್ ಆಗುತ್ತೆ ಡಿಸ್ಕೌಂಟ್ ಇದ್ರೆ. ಸೊ ದಟ್ ಇಸ್ ವೈ ಯು ಕ್ಯಾನ್ ಯೂಸ್ ದಿಸ್. ಇದನ್ನ ಕೂಡ ನೀವು ಬ್ರಾನ್ಸರ್ ತನಾನೇ ಯೂಸ್ ಮಾಡ್ಬೋದು. ಇಲ್ದಿದ್ರೆ ನಿಮ್ಗೆ ಕಾಂಟೋರ್ ಮಾಡ್ಬೇಕಿದ್ರೆ, ಈ ತರ ಚಿಸಲ್ ಲುಕ್ ಕೊಡ್ಬೇಕಿದ್ರೆ ಯು ಕ್ಯಾನ್ ಯೂಸ್ ದಿಸ್ ಆಸ್ ಅ ಯೋರ್ ಕಾಂಟೋರ್. ಬ್ಲಷ್ ಹಾಗೆ ಇದನ್ನು ಯೂಸ್ ಮಾಡ್ಬೋದು. ನಾನು ಬ್ಲಷ್ ಹಾಗೆ ಇದನ್ನು ಯೂಸ್ ಮಾಡ್ಬೋದು. ಯಾಕೆ ಹೇಳ್ತೀನಿ ಗೊತ್ತಾ, ಕೆಲವೊಮ್ಮೆ ಏನಾಗುತ್ತೆ, ನಾನು ಈ ಕ್ರೆಮ್ ಬ್ಲಷ್ ಅನ್ನ ಹಚ್ಚಿ ನಾನು ಪೌಡರ್ ಮಾಡ್ತೀನಲ್ಲ, ಅವಾಗ ನನ್ನ ಈ ಕ್ರೆಮ್ ಬ್ಲಷ್ ತುಂಬಾ ಟೋನ್ ಡೌನ್ ಆಗುತ್ತೆ, ಕಾಣಿಸೋದೇ ಇಲ್ಲ. ಸೊ ಅದಕ್ಕೋಸ್ಕರ ಐ ವಿಲ್ ಗೋ ವಿತ್ ದ ಪೌಡರ್ ಬ್ಲಷ್. ಸೊ ನಾನು 2 ಸರ್ತಿ ಕೆಲವೊಮ್ಮೆ ಬ್ಲಷ್ ಅನ್ನ ಹಚ್ತೀನಿ. ಸೊ ಈ ಪೌಡರ್ ಬ್ಲಷ್ ಇದು ಮೇಕಪ್ ರೆವಲ್ಯೂಷನ್ ಅವರದ್ದು ಬ್ಲಷರ್ ಅಂಡ್ ದಿಸ್ ಇಸ್ ಇನ್ ದ ಶೇಡ್ ರೋಸ್ ಕಿಸ್ ಅನ್ಸುತ್ತೆ. ಎಸ್, ರೋಸ್ ಕಿಸ್. ಅಂಡ್ ಐ ಲವ್ ದಿಸ್ ಬ್ಲಷ್. ನಾನೇನ್ ಮಾಡ್ತೀನಿ ಅಂದ್ರೆ ಹೀಗೆ ತಕೊಂಡ್ಬಿಟ್ಟು ಇಡೀ ಇದನ್ನ ತಕೊಂಡ್ಬಿಟ್ಟು ಹಚ್ಲಿಕ್ಕೆ ಹೋಗ್ತೀನಿ. ಒಂದು ವೇಳೆ ನನ್ನ ಬ್ರಷ್ ಅಲ್ಲಿ ತುಂಬಾ ಬ್ಲಷ್ ಬಂದಿದೆ ಅಂತ ಅನ್ಸಿದ್ರೆ ನಾನು ನನ್ನ ಬ್ಯಾಕ್ ಆಫ್ ದ ಹ್ಯಾಂಡ್ ಅಲ್ಲಿ ಎಕ್ಸೆಸ್ ಅನ್ನ ಟ್ಯಾಪ್ ಮಾಡ್ತೀನಿ. ಫಸ್ಟ್ ಹೀಗೆ ಮಾಡ್ತೀನಿ ಆಯ್ತಾ, ಎಕ್ಸೆಸ್ ಅನ್ನ ಟ್ಯಾಪ್ ಮಾಡ್ತೀನಿ. ಸ್ಟಿಲ್ ನನ್ನ ಬ್ರಷ್ ಅಲ್ಲಿ ತುಂಬಾ ಇದೆ ಅಂತ ಅನ್ಕೊಂಡ್ರೆ ನಾನು ಹಿಂದೆ ಹೀಗೆ ಟ್ಯಾಪ್ ಮಾಡ್ತೀನಿ. ಅದ್ರ ನಂತರ ನಾನು ಬ್ಲಷ್ ಅನ್ನ ಬ್ಲೆಂಡ್ ಮಾಡ್ಲಿಕ್ಕೆ ಹೋಗ್ತೀನಿ, ಸೊ ದಟ್ ನನ್ನ ಬ್ಲಷ್ ಸೀಮ್ಲೆಸ್ಲಿ ಅಂಡ್ ಈವನ್ಲಿ ಕಾಣ್ಲಿ 2 ಕಡೆ ಅಂತ ಹೇಳ್ಬಿಟ್ಟು. ಸೊ ದಿಸ್ ಇಸ್ ಒನ್ ಟೆಕ್ನಿಕ್ ಯು ಕ್ಯಾನ್ ಯೂಸ್. ನೋಡಿದ್ರಲ್ವಾ, ಫೌಂಡೇಶನ್ ಬ್ಲೆಂಡ್ ಮಾಡ್ಲಿಕ್ಕೆ ಬ್ಲೆಂಡರ್ ಅಂಡ್ ಎಲ್ಲಾ ಪೌಡರ್ ಪ್ರಾಡಕ್ಟ್ ಗಳನ್ನ ಯೂಸ್ ಮಾಡ್ಲಿಕ್ಕೆ ಒಂದೇ ಬ್ರಷ್. ಅಂಡ್ ಕೆಲವೊಮ್ಮೆ ನೀವು ಮೇಕಪ್ ಅನ್ನ ಬೇಕ್ ಮಾಡಿದ್ರೆ ಯು ನೀಡ್ ಅ ಪಿಜ್ಜಾ ಪಫ್. ಇದೆಲ್ಲ ಆದ ನಂತರ ಲೆಟ್ಸ್ ಕಮ್ ಟು ದ ಐ. ಸೊ ಐ ಮೇಕಪ್ ಗೆ ಇದೆರಡು ಬ್ರಷ್. ಸೊ ಟೋಟಲಿ ನಾನು ಇವತ್ತಿನ ವಿಡಿಯೋದಲ್ಲಿ ಯೂಸ್ ಮಾಡಿದ್ದು ಇಷ್ಟು ಬ್ರಷ್ಗಳು ಅಂಡ್ ಮೇಕಪ್ ಟೂಲ್ಸ್ಗಳು. ಒಂದು ಬ್ಯೂಟಿ ಬ್ಲೆಂಡರ್, ಒಂದು ಪಿಜ್ಜಾ ಪಫ್, ಒಂದು ಈ ತರ ರೌಂಡ್ ಆಗಿರೋ ಅಂಡ್ ಫ್ಲಫಿ ಆಗಿರೋ ಒಂದು ಬ್ಲಷ್ ಅಂಡ್ 2 ಐ ಬ್ರಷಸ್. ಇದು ಕೂಡ 2 ಬೇಕಂತಿಲ್ಲ, ನಿಮ್ಗೆ ಬೇಕಾದ್ರೆ ಒಂದೇ ಬ್ರಷ್ ಅಲ್ಲಿ ಅಡ್ಜಸ್ಟ್ ಮಾಡಬಹುದು. ಬಟ್ ದೀಸ್ ಆರ್ ದ ಮೇಕಪ್ ಟೂಲ್ಸ್ ಯು ನೀಡ್ ಇಫ್ ಯು ಆರ್ ಅ ಬಿಗಿನರ್. ನೆಕ್ಸ್ಟ್ ನಾನು ಐಸ್ ಗೆ ಬರುವ ಅಂತ ಹೇಳಿದ್ನಲ್ವಾ, ಈ ಐ ಶ್ಯಾಡೋ ಪ್ಯಾಲೆಟ್ ಇಟ್ಕೊಂಡು ಚಿಕ್ಕ ಪುಟ್ಟ ಐ ಶ್ಯಾಡೋ ಪ್ಯಾಲೆಟ್ ಅಂಡ್ ದಿಸ್ ಯು ಗೆಟ್ ಫಾರ್ 350 400 ರುಪೀಸ್ ನಿಮ್ಗೆ ಸಿಗುತ್ತೆ. ಇದು ಎಲ್ಫ್ ಅವರದ್ದು ಬೈಟ್ ಸೈಜ್ ಐ ಶ್ಯಾಡೋ ಪ್ಯಾಲೆಟ್ ಅಂಡ್ ದಿಸ್ ಇಸ್ ಇನ್ ದ ಶೇಡ್ ವೆರಿ ಬ್ಯಾಡ್. ಎಲ್ಫ್ ಅವರದ್ದು ನೈಕಾದಲ್ಲಿ ನಿಮ್ಗೆ ಸೇಲ್ ಟೈಮ್ ಅಲ್ಲಿ ಬೈ 1 get 1 ಅಲ್ಲಿ ಹೋಗುತ್ತೆ. ಸೊ ಅವಾಗ ಕೂಡ ನೀವು ಇದನ್ನ ಚೆಕ್ಔಟ್ ಮಾಡಬಹುದು. ಇದರಲ್ಲಿ ನನಗೆ ಬೇಕಾದ ನ್ಯೂಟ್ರಲ್ ಟೋನ್ಸ್ ಗಳಿವೆ, ಸೊ ಅದಕ್ಕೋಸ್ಕರ ನಾನು ಈ ಪ್ಯಾಲೆಟ್ ಅನ್ನು ಯೂಸ್ ಮಾಡ್ತೀನಿ. ನಾನು ಇದನ್ನ ಎಷ್ಟು ಯೂಸ್ ಮಾಡಿದೀನಿ ನೋಡಿ, ಡೆಂಟ್ ಬಂದಿದೆ. ಸಿಂಪಲ್ ಆಗಿರೋ ಐ ಲುಕ್ ಅನ್ನ ನಾವು ಹೇಗೆ ಕ್ರಿಯೇಟ್ ಮಾಡೋದು ಅಂತ ನಿಮ್ಗೆ ಬೇಕಾದ್ರೆ ನಾನು ಇಲ್ಲಿ ಐ ಬಟನ್ ಅಲ್ಲಿ ಒಂದು ವಿಡಿಯೋ ಬಿಟ್ಟಿರ್ತೇನೆ, ಅಲ್ಲಿ ನೀವು ಚೆಕ್ ಮಾಡಬಹುದು. ನಾನು ಡಿಟೇಲ್ಡ್ ಆಗಿ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಈ 2 ಬ್ರಷಿನ ಸಹಾಯದಿಂದ, ಈ ಐ ಶ್ಯಾಡೋ ಪ್ಯಾಲೆಟಿನ ಸಹಾಯದಿಂದ ನೀವು ಈ ಐ ಲುಕ್ ಅನ್ನ ಕ್ರಿಯೇಟ್ ಮಾಡೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ಯು ಕ್ಯಾನ್ ಗೋ ಫಾರ್ ದಿಸ್. ನೀವು ಟ್ರೆಡಿಷನಲ್ ಲುಕ್ಕಿಗೆ ಹೋದ್ರು, ವೆಸ್ಟರ್ನ್ ಲುಕ್ಕಿಗೆ ಹೋದ್ರೆ, ದಿಸ್ ಇಸ್ ವಾಟ್ ಯು ನೀಡ್. ಈ ಒಂದು ಐ ಶ್ಯಾಡೋ ಪ್ಯಾಲೆಟ್, ಯಾಕಂದ್ರೆ ಶಿಮ್ಮರ್ ಕೂಡ ಇದೆ ಅಂಡ್ ಯು ಹ್ಯಾವ್ ಮ್ಯಾಚ್ ಶೇಡ್ಸ್ ಆಲ್ಸೋ ವಿಚ್ ವಿಲ್ ಕಾಂಪ್ಲಿಮೆಂಟ್ ಟು ಆಲ್ ಸ್ಕಿನ್ ಟೈಪ್ಸ್, ಇಂಡಿಯನ್ ಸ್ಕಿನ್ ಟೋನ್ಸ್ ಆಯ್ತಾ.
ಸೊ ಅದಕ್ಕೋಸ್ಕರ ಯು ಕ್ಯಾನ್ ಗೋ ಫಾರ್ ದಿಸ್ ಇಸ್ ಅ ಮಸ್ಟ್. ಯಾಕಂದ್ರೆ ಐ ಮೇಕಪ್ ಇಲ್ದೆ ನಿಮ್ಮ ಐಸ್ಗಳು ಚೆನ್ನಾಗಿ ಕಾಣಿಸಲ್ಲ. ಇಲ್ದಿದ್ರೆ ನೀವ್ ಏನ್ ಮಾಡ್ಬೋದು ಅಂದ್ರೆ ಒಂದು ಕಾಜಲ್ ಅಂಡ್ ಒಂದು ಐಲೈನರ್ ಅನ್ನು ಯೂಸ್ ಮಾಡ್ಬೋದು. ನಾನು ತುಂಬಾ ರೇರ್ಲಿ ಕಾಜಲ್ ಅನ್ನು ಯೂಸ್ ಮಾಡೋದು. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಜಸ್ಟ್ ಈ ಅಪ್ಪರ್ ಐಲಿಡ್ ಇದೆಯಲ್ಲ ಅದನ್ನ ಟೈಟ್ ಲೈನ್ ಮಾಡಿದ್ದೀನಿ ಅಷ್ಟೇ. ಅಂಡ್ ಐಲೈನರ್ ಕೂಡ ನಾನು ರೇರ್ಲಿ ಯೂಸ್ ಮಾಡೋದು, ಬಟ್ ಇವತ್ತಿನ ವಿಡಿಯೋದಲ್ಲಿ ನಾನು ಯೂಸ್ ಮಾಡಿದ್ದೀನಿ. ಅಂಡ್ ದಿಸ್ ಇಸ್ ದ ಮೇಬೆಲಿನ್ ಕೊಲೊಸಾಲ್ ಐಲೈನರ್ ಅಂಡ್ ದಿಸ್ ಇಸ್ ದ ಪ್ಲಮ್ ನೇಚರ್ ಸ್ಟುಡಿಯೋ ಆಲ್ ಡೇ ವೇರ್ ಕೋಲ್ ಕಾಜಲ್. ಸೊ ಇದನ್ನೆರಡನ್ನ ನೀವು ಯೂಸ್ ಮಾಡ್ಬೋದು. ಯೂಸ್ ಮಾಡೋ ಟೆಕ್ನಿಕ್ ನಿಮ್ಗೆ ಗೊತ್ತೇ ಇರುತ್ತೆ ಅಂತ ಅನ್ಕೊಳ್ತೀನಿ. ಇಷ್ಟೆಲ್ಲ ಆದ ನಂತರ ಐ ಮೇಕಪ್ ಗೆ ಒಂದೇ ಒಂದು ಲಾಸ್ಟ್ ಸ್ಟೆಪ್ ಉಳಿದಿದೆ. ಆಕ್ಚುಲಿ 2 ಅಂತ ಹೇಳ್ಬೋದು. ಒಂದು ಐ ಲ್ಯಾಶ್ ಕರ್ಲರ್ ಅನ್ನ ಯೂಸ್ ಮಾಡೋದು. ಇದನ್ನ ಯಾಕೆ ಯೂಸ್ ಮಾಡ್ಬೇಕಂದ್ರೆ ನಿಮ್ಮ ಐ ಲ್ಯಾಶ್ ತುಂಬಾ ಚೆನ್ನಾಗಿ ಹೀಗೆ ಕರ್ಲ್ಡ್ ಆಗಿ ಕಾಣ್ಬೇಕಿದ್ರೆ ದಿಸ್ ಈಸ್ ಅ ಮಸ್ಟ್ ಅಂಡ್ ಶುಡ್. ತುಂಬಾ ಚೆನ್ನಾಗಿ ನಿಮ್ಮ ಐ ಲ್ಯಾಶಸ್ ಗಳನ್ನ ಕರ್ಲ್ ಮಾಡುತ್ತೆ. ನನ್ನ ಹತ್ರ ಇರೋದು ಕಲರ್ ಬಾರ್ ಅವರದು ಐ ಲ್ಯಾಶ್ ಕರ್ಲರ್. ನಿಮ್ಮ ಹತ್ರ ಐ ಥಿಂಕ್ ವೇಗ ಅವರದೆಲ್ಲ ತುಂಬಾ ಅಫೋರ್ಡಬಲ್ ರೇಂಜ್ ಗೆ ಸಿಗುತ್ತೆ, ಅದನ್ನ ಯೂಸ್ ಮಾಡಬಹುದು. ದಿಸ್ ಇಸ್ ಲಿಟಲ್ ಎಕ್ಸ್ಪೆನ್ಸಿವ್. ಇದಾದ ನಂತರ ನಾನು ಹಚ್ಚೋದು ಮಸ್ಕಾರಾ, ವಿಚ್ ಈಸ್ ಅ ಮಸ್ಟ್ ಅಂಡ್ ಶುಡ್. ನೀವು ಐಲೈನರ್ ಹಚ್ಚದೆ ಇದ್ರೂ ಪರವಾಗಿಲ್ಲ, ನೀವು ಕಾಜಲ್ ಹಚ್ಚದೆ ಇದ್ರೂ ಪರವಾಗಿಲ್ಲ, ನೀವು ಐ ಮೇಕಪ್ ಮಾಡದೇ ಇದ್ರೂ ಪರವಾಗಿಲ್ಲ, ಬಟ್ ಯು ಹ್ಯಾವ್ ಟು ಯೂಸ್ ಅ ಮಸ್ಕಾರಾ. ಯಾಕಂದ್ರೆ ನಿಮ್ಮ ಐಗಳನ್ನು ಓಪನ್ ಅಪ್ ಆಗಿ ಕಾಣಿಸ್ಲಿಕ್ಕೆ. ಇಲ್ದಿದ್ರೆ ನಿಮ್ಮ ಫೌಂಡೇಶನ್, ನಿಮ್ಮ ಅದು ಇದು ಎಲ್ಲದ್ರಿಂದ ನಿಮ್ಮ ಮುಖ ಇದೆಯಲ್ಲ ತುಂಬಾ ಎದ್ದು ಕಾಣಿಸುತ್ತೆ. ಅಂಡ್ ಕಣ್ಣುಗಳು ಕಾಣಿಸ್ತಾ ಇದೆ ಅಲ್ಲ, ಇಷ್ಟು ಚಿಕ್ಕದಾಗಿ ಕಾಣಿಸುತ್ತೆ. ಸೊ ಆ ಕಣ್ಣುಗಳನ್ನು ಓಪನ್ ಅಪ್ ಆಗಿ ದೊಡ್ಡದಾಗಿ ಕಾಣೋ ಹಾಗೆ ಮಾಡ್ಲಿಕ್ಕೆ ಯು ಹ್ಯಾವ್ ಟು ಯೂಸ್ ಅ ಮಸ್ಕಾರಾ. ಮೇಲಿನ ರೆಪ್ಪೆಗಳಿಗೆ ಅಂಡ್ ಕೆಳಗಿನ ರೆಪ್ಪೆಗಳಿಗೆ ಎರಡಕ್ಕೂ ಕೂಡ ನಿಮ್ಗೆ ಗೊತ್ತಾಗುತ್ತೆ, ಒಂದೇ ಕೋಟಲ್ಲಿ ಡಿಫ್ರೆನ್ಸ್ ಕಾಣ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಯೂಸ್ ಅ ಮಸ್ಕಾರಾ. ನಾನು ಯೂಸ್ ಮಾಡೋದು ಮೇಬೆಲಿನ್ ಅವರದು ದ ಫಾಲ್ಸಿ ಸ್ಲಾಶ್ ಲಿಫ್ಟ್ ಮಸ್ಕಾರಾ ಅಂಡ್ ದಿಸ್ ಇಸ್ ಇನ್ ದ ವೇರಿಯಂಟ್ ವಾಟರ್ ಪ್ರೂಫ್. ನೀವು ಬೇಕಾದ್ರೆ ವಾಟರ್ ರೆಸಿಸ್ಟೆಂಟ್ ಅಥವಾ ವಾಟರ್ ಪ್ರೂಫ್ ಅಲ್ಲದೆ ಇರೋ ಮಸ್ಕಾರಾ ಕೂಡ ಹಚ್ಬೋದು. ಬಟ್ ಒಂದೇ ಒಂದು ಡ್ರಾಬ್ಯಾಕ್ ಏನಂದ್ರೆ ನಿಮ್ಮ ಕಣ್ಣುಗಳಿಂದ ನೀರು ಬಂದ್ರೆ, ಇಲ್ಲ ಕಣ್ಣುಗಳು ಅದಾಗಿ ಕೆಲವೊಮ್ಮೆ ನೀರ್ ಬಿಡುತ್ತೆ ಅಲ್ವಾ. ಸೊ ಆತರ ಎಲ್ಲ ಆದ್ರೆ, ಇಲ್ಲ ಮಳೆಗಾಲ ಎಲ್ಲ ಆದ್ರೆ ನಿಮ್ಮ ಕಣ್ಣಿಗೆ ನೀರ್ ಬಿದ್ರೆ ಎಲ್ಲಾ ಮುಖಕ್ಕೆ ಆ ಮಸ್ಕಾರಾ ಸ್ಪ್ರೆಡ್ ಆಗುತ್ತೆ. ಸೊ ಅದನ್ನ ಅವಾಯ್ಡ್ ಮಾಡ್ಲಿಕ್ಕೆ ವಾಟರ್ ಪ್ರೂಫ್ ಮಸ್ಕಾರಾವನ್ನ ಹಚ್ಬಹುದು. ಒಂದೇ ಒಂದು ಇದ್ರದ್ದು ಡ್ರಾಬ್ಯಾಕ್ ಏನಂದ್ರೆ ಮೇಕಪ್ ತೆಗಿಯುವಾಗ ಸ್ವಲ್ಪ ಕಷ್ಟ ಪಡ್ಬೇಕಾಗತ್ತೆ. ನೆಕ್ಸ್ಟ್ ಲೆಟ್ಸ್ ಕಮ್ ಟು ದ ಆಲ್ಮೋಸ್ಟ್ ಫೈನಲ್ ಪಾರ್ಟ್ ವಿಚ್ ಇಸ್ ಲಿಪ್ಸ್. ಆಯ್ತಾ? ಸೊ ಲಿಪ್ಸಿಗೆ ನಿಮ್ಗೆ ಇಷ್ಟವಾದ ಲಿಪ್ ಲೈನರ್, ಲಿಪ್ ಕಲರ್ ಅಥವಾ ಲಿಪ್ಸ್ಟಿಕ್ ಅನ್ನ ಬಳಸ್ಬೋದು. ನಾನು ಯೂಶ್ವಲಿ ಇವಾಗೆಲ್ಲ ಹೋಗೋದು ನ್ಯೂಡ್ ಕಲರ್ಸಿಗೆನೆ. ನಿಮ್ಗೆ ಬೇಕಾದ್ರೆ ರೆಡ್ಸ್, ಪಿಂಕ್ಸ್, ಬೆರೀಸ್, ನಿಮ್ಮ ಹತ್ರ ಯಾವ ಲಿಪ್ಸ್ಟಿಕ್ ಇದೆ ಅದನ್ನ ಬಳಸ್ಬೋದು. ಬಟ್ ನಿಮ್ಮ ಔಟ್ಫಿಟ್ಗೆ ಕಾಂಪ್ಲಿಮೆಂಟ್ ಆಗೋ ತರ ಲಿಪ್ಸ್ಟಿಕ್ ಅನ್ನ ಬಳಸಿ. ಅಂಡ್ ನಿಮ್ಮ ಐ ಮೇಕಪ್ಗೆ ಕಾಂಪ್ಲಿಮೆಂಟ್ ಆಗೋ ತರ ಲಿಪ್ಸ್ಟಿಕ್ ಅನ್ನ ಬಳಸಿ. ಸೊ ಐ ಆಮ್ ಯೂಸಿಂಗ್ ದೀಸ್ ಟೂ ಟುಡೇ. ಇದು ಆಕ್ಚುಲಿ 2 ನ್ಯೂಡ್ ಕಲರ್ ಅಲ್ಲಿ ಇದೆ. ಇದು ಮಾರ್ಸ್ ಅವರದು ಎಡ್ಜ್ ಆಫ್ ಡಿಸೈರ್ ಲಿಪ್ ಲೈನರ್. ದಿಸ್ ಇಸ್ ಇನ್ ದ ಶೇಡ್ ಡೀಪ್ ಡಾನ್. ಇದು ಸ್ಟ್ರೈಟ್ ಅಪ್ ಬ್ರೌನ್ ಒಂದು ಲಿಪ್ ಲೈನರ್. ಅದ್ರ ನಂತರ ನಾನು ಲಿಪ್ಸ್ಟಿಕ್ ಅನ್ನ ಯೂಸ್ ಮಾಡಿರೋದು ಕೀರೋ ಅವರದ್ದು ಲಿಪ್ಸ್ಟಿಕ್ ಅಂಡ್ ದಿಸ್ ಇಸ್ ಇನ್ ದ ಶೇಡ್ ಸಿನಿಮನ್ ನೂಡ್. ಸೊ ನಿಮ್ಗೆ ಈ ತರದ ಲಿಪ್ಸ್ ಬೇಕಾದ್ರೆ ಯು ಕ್ಯಾನ್ ಯೂಸ್ ದಿಸ್ ಕಾಂಬೋ. ಇದನ್ನೇ ನಾನೀಗ ಯೂಸ್ ಮಾಡಿರೋದು. ಇದರ ಮೇಲೆ ನಿಮ್ಗೆ ಬೇಕಾದ್ರೆ ಲಿಪ್ ಗ್ಲಾಸ್ ಅನ್ನ ಹಚ್ಬಹುದು, ಬೇಕಾದ್ರೆ ನಿಮ್ಗೆ ಇಷ್ಟ ಇದ್ರೆ. ಇಲ್ದಿದ್ರೆ ನಿಮ್ಗೆ ಯಾವ ಲಿಪ್ಸ್ಟಿಕ್, ಯಾವ ಲಿಪ್ ಲೈನರ್ ಅನ್ನ ಸ್ಕಿಪ್ ಕೂಡ ಮಾಡ್ಬೋದು. ಆಯ್ತಾ? ಈ ಲಿಪ್ ಲೈನರ್ ಯೂಸ್ ಮಾಡೋದು ಯಾಕಂದ್ರೆ ಡಿಫೈನ್ಡ್ ಆಗಿ ಕಾಣಿಸುತ್ತೆ, ನಿಮ್ಮ ಲಿಪ್ಸ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ಅದು ಡ್ರಾ ಮಾಡಿದಾಗೆ ಕಾಣಿಸುತ್ತೆ. ಸೊ ದಟ್ ಇಸ್ ವೈ ವಿ ಯೂಸ್ ಅ ಲಿಪ್ ಲೈನರ್. ಸ್ಕಿಪ್ ಮಾಡಬಹುದು, ನಿಮ್ಮ ಹತ್ರ ಏನಿದೆ ಅದನ್ನ ಬಳಸಿ ಲಿಪ್ಸಿಗೆ. ಆಯ್ತಾ? ಇದ್ರ ನಂತರ ನಿಮ್ಗೆ ಬೇಕಾದ್ರೆ ಹೈಲೈಟರ್ ಅನ್ನು ಹಚ್ಬಹುದು. ನಾನ್ ಹಚ್ಲಿಲ್ಲ, ನನ್ಗೆ ಅಗತ್ಯ ಅನಿಸ್ಲಿಲ್ಲ ಇವತ್ತಿನ ವಿಡಿಯೋಗೆ, ಸೊ ನಾನು ಹಚ್ಲಿಲ್ಲ. ನಿಮ್ಗೆ ಬೇಕಾದ್ರೆ ಹಚ್ಬಹುದು. ಆಯ್ತಾ? ದಟ್ ಇಸ್ ಆಲ್ಸೋ ಅ ಗುಡ್ ಆಪ್ಷನ್. ಸೊ ದಟ್ ನಿಮ್ಮ ಮುಖ ಶೈನಿ ಗ್ಲೋಯಿ ಕಾಣಿಸುತ್ತೆ. ಅದನ್ನ ಕೂಡ ಯೂಸ್ ಮಾಡ್ಬೋದು. ನೆಕ್ಸ್ಟ್ ದ ಲಾಸ್ಟ್ ಸ್ಟೆಪ್ ಅಂಡ್ ವೆರಿ ಇಂಪಾರ್ಟೆಂಟ್ ಸ್ಟೆಪ್, ನಾನು ಯಾವತ್ತೂ ಮರ್ತು ಹೋಗ್ತೀನಿ ಈ ಸ್ಟೆಪ್ ಮಾಡ್ಲಿಕ್ಕೆ, ವಿಚ್ ಈಸ್ ದ ಮೇಕಪ್ ಫಿಕ್ಸರ್. ಒಂದು ಒಳ್ಳೆ ಮೇಕಪ್ ಫಿಕ್ಸರ್. ಆಕ್ಚುಲಿ ಇನ್ಸೈಟ್ ಅವರದು, ಸ್ವಿಸ್ ಬ್ಯೂಟಿ ಅವರದು ಮೇಕಪ್ ಫಿಕ್ಸರ್ ತುಂಬಾ ಚೆನ್ನಾಗಿದೆ. ನಿಮ್ಮ ಮೇಕಪ್ ಅನ್ನು ಎಲ್ಲಿ ಇದೆ ಅಲ್ಲೇ ಉಳಿಸುತ್ತೆ, ತುಂಬಾ ಲಾಂಗ್ ಲಾಸ್ಟಿಂಗ್ ಮಾಡುತ್ತೆ. ಬಟ್ ಒಂದೇ ಏನಂದ್ರೆ ಅದರಲ್ಲಿ ಫ್ರೇಗ್ರೆನ್ಸ್ ತುಂಬಾ ಕೆಟ್ಟದಾಗೂ ಇದೆ ಅಂಡ್ ತುಂಬಾ ಜಾಸ್ತಿನೂ ಇದೆ. ನಾನು ಯೂಸ್ ಮಾಡೋದು ಮಾತ್ರ ಪ್ಯಾಕ್ ಅವರದು ಮೈಕ್ರೋ ಫಿನಿಶ್ ಮೇಕಪ್ ಫಿಕ್ಸರ್. ನನ್ನ ಹತ್ರ ತುಂಬಾ ಮೇಕಪ್ ಫಿಕ್ಸರ್ಸ್ ಗಳಿದೆ. ಇವತ್ತಿನ ವಿಡಿಯೋದಲ್ಲಿ ನಾನು ಇದನ್ನ ಯೂಸ್ ಮಾಡಿದ್ದೀನಿ, ಯಾಕಂದ್ರೆ ಇದರದ್ದು ನಾಸಲ್ ಅಂಡ್ ಇದರದ್ದು ಸ್ಪ್ರೇ ಕೂಡ ತುಂಬಾ ಫೈನ್ ಆಗಿ ಚೆನ್ನಾಗಿದೆ. ಸೊ ಐ ಯೂಸ್ ದಿಸ್. ಅಂಡ್ ಒಂದು ಮೇಕಪ್ ಫಿಕ್ಸರ್ ಅನ್ನ ಹಾಕ್ಲಿಕ್ಕೆ ಮರಿಬೇಡಿ, ಸೊ ದಟ್ ನಿಮ್ಮ ಮೇಕಪ್ ತುಂಬಾ ಲಾಂಗ್ ಲಾಸ್ಟಿಂಗ್ ಆಗ್ಬೇಕಿದ್ರೆ ಯು ನೀಡ್ ಅ ಮೇಕಪ್ ಫಿಕ್ಸರ್. ನೋಡಿದ್ರಲ್ವಾ, ಇಷ್ಟು ಮೇಕಪ್ ಪ್ರಾಡಕ್ಟ್ಸ್ ಗಳು ಅಂಡ್ ಮೇಕಪ್ ಟೂಲ್ಸ್ ಗಳು ಸಾಕು ನೀವು ಒಂದು ಬಿಗಿನರ್ ಆಗಿದ್ರೆ. ಆಯ್ತಾ? ದಾಟ್ಸ್ ಆಲ್ ಫಾರ್ ಟುಡೇ. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋ ಜೊತೆ. ಟೇಕ್ ಕೇರ್, ಲವ್ ಯು ಆಲ್, ಬೈ ಬಾಯ್.